How are you feeling? I'm feeling so good. Say hi. It's a happening place. And I love Bangalore. Okay. Brother, spicy level konjam medium vechirunga. ரொம்ப காரமா Spicy level medium vechirunga. Hi guys, welcome back to Ranjita Rakesh YouTube channel. ಇವತ್ತಿನ ವ್ಲಾಗ್ ಏನು ಅಂದರೆ ನನ್ನ ಟ್ರಾವೆಲ್ ಜರ್ನಿ ಟು ಕೊಯಂಬತ್ತೂರು. ಸೊ ನಾನು ನನ್ನ ಆಫೀಸ್ ವರ್ಕ್ ಮೇಲಿಂದ ಕೊಯಂಬತ್ತೂರಿಗೆ ಹೋಗ್ತಿದ್ದೀನಿ. ರಾಕೇಶ್ ಅವರು ಇಲ್ಲ, ಸೊ ಅವರು ಆಫೀಸ್ ವರ್ಕ್ ಮೇಲೆ ಹೈದರಾಬಾದಿಗೆ ಹೋಗಿದ್ದಾರೆ. ನಾನು ಕೊಯಂಬತ್ತೂರು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕ್ಯಾಬಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಸೊ ಗೈಸ್, ಫ್ಲೈಟ್ ಇರೋದು ನನಗೆ ಟರ್ಮಿನಲ್ 1 ಸೊ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸಿ ಆಲ್ರೆಡಿ ಬಂದಿದ್ದೀನಿ. ಇವಾಗ ಟೈಮ್ 4 o'clock. ಬೋರ್ಡಿಂಗ್ ಟೈಮಿಂಗ್ ನನಗೆ 5:25 ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದು ನೋಡಿ ಎಲ್ಲ ಹೆಂಗೆ ಮಲ್ಕೊಂಡಿದ್ದಾರೆ. ಫುಲ್ ಎಲ್ಲ ಡೀಪ್ ಸ್ಲೀಪಲ್ಲಿದ್ದಾರೆ. ಪಕ್ಕದಲ್ಲಿ ಬಾಂಬ್ ಬಿದ್ದರೂ ಎಚ್ಚರ ಆಗಲ್ಲ, ಆ ಥರ ಮಲ್ಕೊಂಡಿದ್ದಾರೆ ಎಲ್ಲ. ಇವಾಗ ಫ್ಲೈಟಲ್ಲಿ ಹೋಗ್ತಾ ಇದ್ದೇನೆ. ಸೊ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇರೋದ್ರಿಂದ ನೈಟೆಲ್ಲ ನಿದ್ದೆನೇ ಇಲ್ಲ, ಯಾಕಂದರೆ ಏರ್ಪೋರ್ಟ್ ಗೊತ್ತಲ್ಲ ಎಷ್ಟು ದೂರ ಇದೆ ಅಂತ. ಆ್ಯಸ್ ಯೂಶ್ವಲ್ ವಿಂಡೋ ಸೀಟ್. ಟೈಮ್ ಇವಾಗ 6:30. ಕೊಯಂಬತ್ತೂರು ಏರ್ಪೋರ್ಟ್ ರೀಚ್ ಆಗಿದ್ದೀನಿ. ತೋರಿಸ್ತೀನಿ ನೋಡಿ ಯಾವ ಥರ ಇದೆ. ವೆಲ್ಕಮ್ ಟು ಕೊಯಂಬತ್ತೂರ್. ನಾನು ಆಲ್ರೆಡಿ 2 times ಬಂದಿದ್ದೆ. ಇದು 3rd ಟೈಮ್ ನಂದು ಕೊಯಂಬತ್ತೂರು ವಿಸಿಟ್. ಬೆಂಗಳೂರಲ್ಲಿ ಯಾವ ಥರ ಓಲಾ ಊಬರ್ ಇದೆನೋ ಅದೇ ಥರ ಇಲ್ಲಿ ರೆಡ್ ಟ್ಯಾಕ್ಸಿ ಅಂತ ಇದೆ. ಓಲಾ ಊಬರು ಇದೆ, ಬಟ್ ಅದಕ್ಕೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ರೀಸನಬಲ್ ಅಂತ ನನಗನ್ನಿಸ್ತು. ಫೈನಲಿ ಕೊಯಂಬತ್ತೂರು ರೀಚ್ ಆಗಿದ್ದೀನಿ. ಇವಾಗ ನಾನು ಕರೆಂಟ್ಲಿ ಗೆಸ್ಟ್ ಹೌಸಲ್ಲಿದ್ದೀನಿ. ಸೊ ಅದು ಒಂದು ರೂಮ್ ತೋರಿಸ್ತೀನಿ ಬನ್ನಿ. ಚಿಕ್ಕ ರೂಮೇ. ಓಕೆ, ಇಟ್ಸ್ ಜಸ್ಟ್ ಕಬೋರ್ಡ್ ಹಿಡ್ಕೊಳ್ಳೋಕ್ಕೆ. ಇದು ಬೆಡ್. ಇಫ್ ಇನ್ ಕೇಸ್ ಇಲ್ಲಿಂದನೇ ವರ್ಕ್ ಮಾಡಬೇಕು ಅಂದರೆ ವರ್ಕಿಂಗ್ ಟೇಬಲ್ ಅಲ್ಲೇನಿಲ್ಲ, ಜಸ್ಟ್ ಕಬೋರ್ಡ್ಸ್ ಅಷ್ಟೆ. ಸೊ ಮಿರರ್ ಆ್ಯಂಡ್ ವಾಶ್ರೂಮ್ ವಿತ್ ಗೀಸರ್ ಆ್ಯಂಡ್ AC. ಸೊ ಗೈಸ್, ಆಲ್ರೆಡಿ ಟೈಮ್ ಆಗ್ತಾ ಬಂತು. ನಾನು ಫ್ರೆಶ್ ಅಪ್ ಆಗಿ ಮತ್ತೆ ಇವಾಗ ಆಫೀಸಿಗೆ ಹೋಗಬೇಕು. ಲೆಟ್ಸ್ ಗೋ. ಗೈಸ್, ಇವಾಗ ಕ್ಯಾಬಲ್ಲಿ ಹೋಗ್ತಾ ಇದ್ದೇನೆ. ಕಾರ್ ನೋಡಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ. ಅನ್ಫಾರ್ಚುನೇಟ್ಲಿ ಆಫೀಸಿಗೆ ಹೋಗೋ ವೀಡಿಯೋ ಮಾಡೋಕ್ಕಾಗಿಲ್ಲ, ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಇವಾಗ ಆಫೀಸಿಂದ ರಿಟರ್ನ್ ಹೋಗ್ತಿದ್ದೀನಿ ರೂಮ್ಗೆ. ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ. ನಿದ್ದೆ ಬೇರೆ ಇಲ್ಲ ನೈಟು. ಆಫೀಸಲ್ಲಿ ಬರೀ ಆಕಳಿಸೋದೇ ಆಗಿತ್ತು. ಯಾವಾಗ ರೂಮಿಗೆ ಹೋಗಿ ಮಲ್ಕೊಂಡೇನಪ್ಪ ಅಂತ ಅನಿಸಿದೆ. ಗೈಸ್, ನೆಕ್ಸ್ಟ್ ಡೇ ಟೀಮೇಟ್ಸ್ ಎಲ್ಲ ಔಟಿಂಗಿಗೆ ಬೌಲಿಂಗಿಗೆ ಬಂದಿದ್ವಿ. ಪ್ರೋಝೋನ್ ಮಾಲ್ ಅಂತ. ಸೊ ಅಲ್ಲಿ ಬ್ಯಾಗ್ ಹಾಕ್ಕೊಂಡು ನಿಂತಿರೋರು ಮಸ್ಸಿ ಅಂತ. ಅವರು ಆನ್ಸೈಟಿಂದ ಬಂದಿದ್ದಾರೆ, ಫ್ರಾನ್ಸಿಂದ ಬಂದಿದ್ದಾರೆ. ನಾವು ಟೋಟಲ್ ಒಂದು 7 ಜನ ಇದ್ದೀವಿ. ಇನ್ನೊಬ್ಬರು ಬರೋರಿದ್ದಾರೆ. How are you feeling? I'm feeling so good. How are you feeling? I'm feeling so good. Tell about me something good. Ranjita is very active, very vibrant, very energetic. I feel so positive after talking with Ranjita. Superb. Scripted. Don't you think that I can see you anxiously? Try not to catch a glimpse of me. Don't you
curious. So let your feelings out, stop playing dumb. 'Cause you know I am the fire, I got a feeling, oh. Don't you wanna come a little closer? ಗೈಸ್, ಇವಾಗ ವಾಪಸ್ ರೂಮಿಗೆ ಹೋಗ್ತಿದ್ದೇನೆ. ನಾನು ಬರೀ ಬೆಂಗಳೂರಲ್ಲೇ ಇಷ್ಟು ಟ್ರಾಫಿಕ್ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಇಲ್ಲೂ ಟ್ರಾಫಿಕ್ ಇದೆ. ಟ್ರಾಫಿಕ್ ನಮ್ಮನ್ನು ಬಿಡ್ತಿಲ್ವೋ, ನಾವು ಟ್ರಾಫಿಕ್ ಬಿಡ್ತಿಲ್ವೋ ಒಂದೂ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಡೇ ಆಫೀಸಲ್ಲೇ ಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ಮೆನ್ಸಿಗೆಲ್ಲ ಸ್ವಲ್ಪ ಫನ್ ಆ್ಯಕ್ಟಿವಿಟಿ ಮಾಡಿಸಿದ್ವಿ. ನೋಡಿ ಹೇಗಿದೆ ಅಂತ. ಮೀಟ್ ಮೈ ಫ್ರೆಂಡ್ ಮೇನಕಾ ಅಂತ. ಮುಂಚೆ ಬ್ಯಾಂಗ್ಳೂರಲ್ಲೇ ಜೊತೆ ಕೆಲಸ ಮಾಡ್ತಿದ್ವಿ ಹಳೆ ಕಂಪ್ನಿಯಲ್ಲಿ. ಇವಾಗ ಕೊಯಂಬತ್ತೂರಿಗೆ ಶಿಫ್ಟ್ ಆಗಿದ್ದಾಳೆ. ಏನು ಹೇಳ್ಬೇಕಲೇ? ಬ್ಯಾಂಗ್ಳೂರ್ ಡೇಸ್ ಹೆಂಗಿತ್ತು ಹಳೆ ಕಂಪ್ನಿಯಲ್ಲಿ? ಬ್ಯಾಂಗ್ಳೂರ್ ಡೇಸ್ ಬಂತು ನನ್ನ ಲೈಫಲ್ಲಿನೇ ಹ್ಯಾಪಿಯೆಸ್ಟ್ ಡೇಸ್ಲೇ ಅದು. ಮತ್ತು ಏನು ಹೇಳಿ, ನನಗೆ ನನ್ನ ಪ್ಲೇಸ್ಗಿಂತ ತಮಿಳ್ನಾಡುಗಿಂತ ಬ್ಯಾಂಗ್ಳೂರ್ನೇ ಇಷ್ಟ. ಬ್ಯಾಂಗ್ಳೂರ್ ಪೀಪಲ್ ತುಂಬ ಇಷ್ಟ. ಅದು ಅವರು ಕಲ್ಚರ್ ಇಷ್ಟ. ಆದಮೇಲೆ ಇಟ್ಸ್ ಅ ಹ್ಯಾಪನಿಂಗ್ ಪ್ಲೇಸ್ ಆ್ಯಂಡ್ ಐ ಲವ್ ಬ್ಯಾಂಗ್ಳೂರ್. ಓಕೆ, ರಂಜಿತಾ ರಾಕೇಶ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡಿದ್ದಾರೆ. ಸೊ ಅದಕ್ಕೋಸ್ಕರನೇ ನಾನು ನೋಡು ಮೀಟ್ ಆಗಿದ್ದಿಲ್ಲ, ಇಲ್ಲಾಂದರೆ ಮೀಟ್ ಆಗ್ತಿರ್ಲಿಲ್ಲ. ಸೊ ಚಲೋ, ಓಕೆ, ಬಾಯ್ ಗೈಸ್. ಇವತ್ತು ಸ್ಯಾಟರ್ಡೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸರ್ಚ್ ಮಾಡಿದಾಗ ನಿಯರ್ ಬೈ 3 ಕಿಲೋಮೀಟರ್ಸಲ್ಲಿ ಒಂದು ಮಾಲ್ ಇದೆ. ಶಾಪಿಂಗಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ರೀಸನ್ ಇದೆ ಶಾಪಿಂಗ್ ಹೋಗೋಕ್ಕೂ. ಸುಮ್ಮನೆ ಯೂಶ್ವಲಿ ನಾನು ಶಾಪಿಂಗಿಗೆ ಹೋಗಲ್ಲ. ಏನಕ್ಕೆ ಹೋಗಿದ್ದೆ ಅಂತ ಹೋಗಿ ಬಂದ ಮೇಲೆ ಹೇಳ್ತೀನಿ. ಸೊ ಅಲ್ಲಿವರೆಗೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಚಲೋ. ಎಸ್ ಗೈಸ್, ಮಾಲ್ ರೀಚ್ ಆಗಿದ್ದೇನೆ. ರೂಮಿಂದ ಹತ್ರನೇ ಇತ್ತು. ಕೊಯಂಬತ್ತೂರಲ್ಲೇ ಇದು ಬಿಗ್ಗೆಸ್ಟ್ ಮಾಲ್ ಅಂತೆ. ಎಸ್, ಫೈನಲಿ ಶಾಪಿಂಗ್ ಮುಗಿಸಿ ರೂಮಿಗೆ ಹೋಗ್ತಾ ಇದ್ದೇನೆ. ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಗೈಸ್, ಫೈನಲಿ ಶಾಪಿಂಗ್ ಮುಗೀತು. ಸೊ ಇನ್ನೊಂದೇನು ಅಂದರೆ, ಇಷ್ಟರಲ್ಲೇ ನಾನು, ನಮ್ಮ ಫ್ರೆಂಡ್ಸು ಆ್ಯಂಡ್ ರಾಕೇಶ್ ಒಂದು ಕಡೆ ಟ್ರಿಪ್ಪಿಗೆ ಹೋಗ್ತಿದ್ದೀವಿ. ಎಲ್ಲಿ ಅಂತ ಗೆಸ್ ಮಾಡಿ. ಇದುವರೆಗೂ ಆ ಪ್ಲೇಸಿಗೆ ನಾವು ಹೋಗೇ ಇಲ್ಲ. ಸೊ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅದಕ್ಕೋಸ್ಕರ ಒಂದು ಡ್ರೆಸ್ ಶಾರ್ಟೇಜ್ ಇತ್ತು. ಸೊ ಅದನ್ನು ತೊಗೊಂಡಿದ್ದೇನೆ. ಸ್ಯಾಟರ್ಡೆ ಬೇರೆ, ಹೆಂಗೆ ಟೈಮ್ ಪಾಸ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಹಾಫ್ ಡೇ ಹೆಂಗೋ ಶಾಪಿಂಗಲ್ಲಿ ಕಳೆದೋಯ್ತು. ಇನ್ನು ಹಾಫ್ ಡೇ ಮೂವೀಸು ರೀಲ್ಸು ನೋಡ್ಕೊಂಡು ಟೈಮ್ ಪಾಸ್ ಮಾಡೋದು. ಇನ್ನು 3 ಡೇಸ್ ಬೇರೆ ಇದೆ. ನೋಡೋಣ, ಹೊಟ್ಟೆ ಪಾಡಿಗೆ ಬಂದೀವಿ. ಕೆಲಸ ಮುಗಿಸ್ಕೊಂಡು ದೆನ್ ಬ್ಯಾಕ್ ಟು ನಮ್ಮ ಬೆಂಗಳೂರು. ನೆಕ್ಸ್ಟ್ ಡೇ ಎಲ್ಲರೂ ಟೀಮ್ ಲಂಚಿಗೆ ಹೋಗ್ತಿದ್ದೀವಿ. ஓகே அது பாருங்க பிரியாணி brother spicy level கொஞ்சம் மீடியம் வச்சிருங்க. ரொம்ப காரமா spicy level மீடியம் வச்சிருங்க. அவர் மேனேஜர்.
ஜனவரி 2ஆம் தேதியிலிருந்து ரெண்டு புல்லட் ಬೇಬಿ ಕಾರ್ನ್ ಗೋಲ್ಡನ್ ಫ್ರೈ ಬೇಬಿ ಕಾರ್ನ್ ಜಪಾನ್ ಮಶ್ರೂಮ್ ಜಪಾನ್ ಮಶ್ರೂಮ್ ಎಗ್ ಚಿಲ್ಲಿ ಮುಟ್ಟಪುರಿ ಇಲ್ಲದೆ இது அவர்கிட்ட கேட்போம் அது இன்னும் போட்டுக்கலாம் கத்திரிக்காய் வச்சு You have it now. Video hachbe. Not good, not good. You're going to get viral. She is a YouTube celebrity, so she'll upload it in YouTube soon. ಎಸ್ ಗೈಸ್, ನೆನ್ನೆ ಟೀಮ್ ಲಂಚ್ ಮುಗಿಸ್ಕೊಂಡು ಇವಾಗ ಮಾರ್ನಿಂಗ್ ಫ್ಲೈಟ್ಗೆ ಬ್ಯಾಕ್ ಟು ನಮ್ಮ ಬೆಂಗಳೂರು. ಇಲ್ಲಿ ನೋಡಿ ಗೈಸ್, ನೆನ್ನೆ ಎಲ್ಲ ಸರಿಯಾಗಿ ಎಗ್ ಚಿಕನ್ ತಿಂದೇನೆ ಪಿಂಪಲ್ ಆಗಿಬಿಟ್ಟಿದೆ ಹೀಟಿಗೆ. ಫುಡ್ ಮಾತ್ರ ತುಂಬ ಚೆನ್ನಾಗಿತ್ತು, ನಾನ್ ವೆಜ್ ಎಸ್ಪೆಷಲಿ. ಫೈನಲಿ ಗುಡ್ ಮಾರ್ನಿಂಗ್. ರಾಜವಲ್ಲಿ ಆಫ್ಟರ್ 1 week 2 weeks ಹುಚ್ಚಿ 2 weeks ಬಾ ಮನೆಗೆ ಬಾ. ಅಬ್ಬಬ್ಬಬ್ಬಬ್ಬ, ಮನೆ ಎಲ್ಲ ನೀಟಾಗಿ ಹಿಡ್ಕೊಂಡೇ ಇಲ್ಲ. ತೋರಿಸಿ ಎಲ್ಲ ಕ್ಲಿಯರ್ ಆಗಿ ಹೆಂಗೆ ಇಟ್ಕೊಂಡಿ ಅಂತ. ಅಬ್ಬ, ಬ್ಯಾಗ್ ಬಿಡು ಸಾಕು. ಬ್ಯಾಗ್ ಬಿಡು. ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಅಲ್ಲಿ ಕಷ್ಟಪಟ್ಟು 1 ವೀಕಿಂದ ಮಾಡ್ಕೊಂಬಂದೇನಿ ವಿಡಿಯೋ. ಲಾಸ್ಟಲ್ಲಿ ಟಚ್ ಅಪ್ ಕೊಡೋದು. ಎಲ್ಲ ಮೊದಲೆಲ್ಲ ಪಿಂಪಲ್ಸ್ ಆಗಿರಲ್ಲ ನನಗೆ. ಹೀಟ್ ಗುಳ್ಳೆ ಆಗೈತೆ. ಗಾಡಿ ಬಂತು, ಹೊರಗೆ ಹೋಗಿ ನೋಡ್ಬೇಕು ಡ್ಯಾಮೇಜ್ ಏನೇನು ಮಾಡ್ಕೊಂಡಿದ್ದಾಳೆ. ಗಾಡಿನ ಆಯ್ತು ಬಿಡಪ್ಪ, ಅನಿಸ್ಕೋಬೇಕಾದ್ದೆ ನಿನ್ನ ಮದುವೆ ಆದಮೇಲೆ. ಹಂಗೆಲ್ಲ ಕಳ್ಳಿ ಹೇರ್ ಸ್ಟೈಲ್ ಎಲ್ಲ ಮಾಡಿಸ್ಕೊಂಡು ಏನು ಹೇರ್ ಸ್ಟೈಲು, ಜುಟ್ಟು ಹಾಕೊಂಬಂದೇನು ಅಷ್ಟೇ. ಕೊಯಂಬತ್ತೂರು ಟ್ರಿಪ್ ಹೆಂಗೆ ಅನಿಸಿದೆ ರಂಜಿತಾ? ಆಫೀಸ್ ಟ್ರಿಪ್ಸ್ ಬಗ್ಗೆ ಕೇಳಬಾರ್ದು. ಆಫೀಸ್ ಟ್ರಿಪ್ಸ್ ಬಗ್ಗೆ ಕೇಳಬಾರ್ದು, ಬಟ್ ಈ ಸಲ 1 week ಹೋಗಿದ್ದೆ. 2 weeks ರಂಜಿತಾ. 9 days, ಎಕ್ಸಾಕ್ಟಾಗಿ 9 days. ಯಪ್ಪ, ಲಾಸ್ಟ್ ಟೈಮ್ ಹೋದಾಗೆಲ್ಲ ಬರೀ 2-3 days ಹೋಗಿರ್ತಿದ್ದೆ ಅಷ್ಟೇ. ಇವಾಗ 9 days ಹೋದೆ, ಅದು ವಿತ್ ವೀಕೆಂಡಲ್ಲಿ. ಹೆಂಗೋ ಮುಗಿಸಿ ಬಂದೆ. ಮತ್ತೆ ಇನ್ನೊಂದು ಟ್ರಿಪ್ ಐತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರಂಜಿತಾ ರಾಕೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.